ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ, ಆ್ಯಕ್ಚುಲಿ ನಂದು ನಾಳೆ ಸೀಮಂತ ಫಂಕ್ಷನ್ ಇದೆ. ಸೊ ಹಾಗಾಗಿ ನಾನು ಮೆಹಂದಿ ಹಾಕ್ಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಪಾರ್ಲರ್ಗೆ ಬಂದಿದ್ದೆ. ಟು ಬಿ ಫ್ರಾಂಕ್ ಹೇಳ್ತೀನಿ, ಬ್ಯಾಡ್ ಅಂದರೆ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಏಕಂತಂದರೆ ನಾನೇನೋ ತುಂಬ ಪ್ರೊಫೆಷ್ನಲ್ ಆಗಿ ಹಾಕ್ತಾರೆ ಅಂತ ಹೇಳಿ ಹಾಕ್ಸ್ಕೊಳಕ್ಕೆ ಹೋದರೆ, ಲಿಟ್ರಲಿ ಹೇಳ್ತೀನಿ, ಒಳ್ಳೆ ಸಣ್ಣ ಮಕ್ಕಳು ಸ್ಲೇಟ್ ಮೇಲೆ ಗೀಚಿಡ್ತಾರಲ್ಲ, ಸೇಮ್ ಅದೇ ಥರ ಹಾಕಿದ್ದಾರೆ. ಅದು ನನಗೆ ಒಂಚೂರು ಕೂಡ ಇಷ್ಟನೇ ಆಗಲಿಲ್ಲ. ಅದನ್ನು ಕೂಡ ಅವ್ರು ಮೊಬೈಲಲ್ಲಿ ನೋಡ್ಕೊಂಡು ಹಾಕ್ತಾಯಿದ್ರು. ನನಗೆ ಏನಕ್ಕಾದರೂ ಇಲ್ಲಿ ಬಂದು ದುಡ್ಡು ಕೊಟ್ಟು ಹಾಕ್ಸ್ಕೊಳ್ತಾ ಇದ್ದೀನೋ ಅಂತ ಫೀಲ್ ಆಯಿತು. ಆಮೇಲೆ ನಾನು ಹಾಗೇ ಅವ್ರಿಗೆ ಹೇಳಿಬಿಟ್ಟೇ ಬಂದೆ, ಎಷ್ಟು ಕೆಟ್ಟದಾಗಿ ಹಾಕಿದ್ದೀರಾ, ಈ ಥರ ಗೀಚಿಡ್ತೀರಾ ಅಂತ ನಿಜವಾಗ್ಲೂ ನನಗೆ ಗೊತ್ತಿದ್ದರೆ ನಾನು ಬರ್ತಾನೆ ಇರಲಿಲ್ಲ ಅಂತ ಹೇಳಿದೆ. ಆಮೇಲೆ ನನಗೆ ಅವ್ರಿಗೆ ಆ್ಯಕ್ಚುಲಿ ಏನು ಸುಮ್ಮನೆ ಏನೋ ಗೀಚಿಡ್ತಿದ್ದಾರೆ ಅಷ್ಟೇ. ಅಲ್ಲಿ ಫೋನಲ್ಲಿ ನೋಡಿಕೊಂಡು ಸಹ ಅಲ್ಲಿರೋ ಡಿಸೈನ್ನ ಅವರು ಬರೆಯೋಕ್ಕೆ ಬರಲಿಲ್ಲ, ಅವ್ರಿಗೆ ಹಾಕಕ್ಕೆ ಬರಲಿಲ್ಲ. ಅವ್ರಿಗಿಂತ ನಾನೇ ಬೆಟರ್ ಹಾಕ್ಕೊತಿದ್ದೆ. ನಾನು ಒಂದು ಫೋಟೋ ಆ್ಯಡ್ ಮಾಡ್ತೀನಿ, ಅಲ್ಲಿ ನೋಡಿ ಬೇಕಿದ್ದರೆ ನಾನು ಹಾಕ್ಕೊಂಡಿರೋದು ಎಷ್ಟು ಚೆನ್ನಾಗಿದೆ ಅಂತ. ಅವ್ರಿಗೆ ಮಮ್ ಟು ಬಿ ಅಂತ ಕೂಡ ಬರೆಯೋಕ್ಕೆ ಬರಲಿಲ್ಲ ಕರೆಕ್ಟಾಗಿ. ನಾನು ಹಾಗೇ ಹೇಳಿ ಬಂದೆ, ನೀವು ಈ ಥರ ಹಾಕ್ತೀರಾ ಅಂತ ಗೊತ್ತಿದ್ದಿದ್ರೆ ನಾನು ಬರ್ತಾನೆ ಇರಲಿಲ್ಲ, ನಾನೇ ಹಾಕ್ಕೊಳ್ತಿದ್ದೆ ಅಂತ ಹೇಳಿದೆ. ಅವರು ಮತ್ತೆ ಹಾಕ್ಕೋಬೋದಿತ್ತಲ್ವಾ ಅಂತ ಹೇಳಿದ್ರು. ನಾನು ಹೇಳಿದೆ, ನೀವು ತುಂಬ ಪ್ರೊಫೆಷನಲಾಗಿ ಹಾಕ್ತೀರಾ ಅಂತ ಬಂದೆ, ನೀವು ನೋಡಿದ್ರೆ ಈ ಥರ ಗೀಚಿಟ್ಟಿದ್ದೀರಾ, ನನಗೆ ಗೊತ್ತಿದ್ದರೆ ನಾನು ಬರೋಕ್ಕೆ ಹೋಗ್ತಾ ಇರಲಿಲ್ಲ ಅಂತ ಹೇಳಿದೆ. ಅದರಲ್ಲಿ ಬೇರೆ ಅವಳಿಗೆ ವೆಯ್ಟ್ ಮಾಡೋಕ್ಕೆ 1 hour ವೆಯ್ಟ್ ಮಾಡಿದ್ದೀನಿ, ಇಷ್ಟು ಕೆಟ್ಟದಾಗಿ ಹಾಕ್ಸ್ಕೊಳ್ಳೋದಕ್ಕೆ ಕೈಯೆಲ್ಲ ಹಾಳು ಮಾಡಿಕೊಂಡು. ಆ್ಯಂಡ್ ಇನ್ನು ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಎಲ್ಲ ಪ್ಯಾಕಿಂಗ್ ಮಾಡಿಕೊಂಡು ಆಯಿತು. ಆ್ಯಂಡ್ ಹಂಗೇ ನಂದು ಸ್ಯಾರಿ ಕೂಡ ಇತ್ತಲ್ವ, ಸ್ಯಾರಿ ಕೂಡ ಪ್ರೀ ಪ್ಲೀಟಿಂಗ್ ಮಾಡಿ ಇಟ್ಕೊಳ್ಳೋಣ. ಯಾಕಂತಂದರೆ ಒಂದೇ ಸರಿ ಅಂತಂದರೆ ಆಗಲ್ಲ ಅಂತ ಹೇಳಿಬಿಟ್ಟು ನಂದು 2 ಸ್ಯಾರಿ ಕೂಡ ನಾನು ಪ್ರೀ ಪ್ಲೀಟಿಂಗು ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಎಲ್ಲನೂ ಕೂಡ ನಾನು ಆಲ್ರೆಡಿ ಬ್ಯಾಗ್ಗೆ ಪ್ಯಾಕ್ ಮಾಡಿಕೊಂಡೆ. ಜ್ಯುವೆಲ್ಸ್ ಆಗಿರ್ಬೋದು, ಬೇರೆ ಇನ್ನೂ ಸ್ಯಾರೀಸು, ಇದ್ರ ಮೇಲೆ ಮ್ಯಾಚ್ ಆಗೋ ಬಳೆಗಳು ಎಲ್ಲ ಕೂಡ ನಾನು ಪ್ಯಾಕ್ ಮಾಡಿಕೊಂಡು ಊರಿಗೋಗೋಣ ಅಂತ ಹೇಳಿಬಿಟ್ಟು. ಆ್ಯಂಡ್ ಇನ್ನು ಇದನ್ನು ಕೂಡ ಮಾಡ್ಕೊಂಡು ಹೋದರೆ ನಾಳೆ ನನಗೆ ಸೀಮಂತಕ್ಕೆ ಕ್ವಿಕ್ಕಾಗಿ ಬೇಗ ರೆಡಿ ಆಗ್ಬೋದು ಅನ್ನೋ ಒಂದು ಇಂಟೆನ್ಷನ್ನಿಂದ ಎಲ್ಲ ಕೂಡ ಮೊದಲಿಗೆ ಇಲ್ಲಿಂದನೇ ಪ್ಲೀಟ್ ಮಾಡ್ಕೊಂಡು ಹೋದರೆ ಈಸಿ ಆಗುತ್ತೆ ಅಂತ ಹೇಳಿ ಇಲ್ಲೇ ಮಾಡ್ಕೊತಾ ಇದ್ದೀನಿ. ಯಾಕಂತಂದರೆ ಇನ್ನು ಅಲ್ಲಿ ಹೋದ್ಮೇಲೆ ಅಲ್ಲಿ ಕೆಲಸಗಳು ಜಾಸ್ತಿ ಇರುತ್ತೆ, ನಾನು ಇದನ್ನೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ಇಲ್ಲೇ ಮಾಡ್ಕೊಂಬಿಟ್ರೆ ಒಂಥರ ಬೆಟರ್ ಅಂತ ಹೇಳಿಬಿಟ್ಟು ಇಲ್ಲೇ ಮಾಡ್ಕೊತಾ ಇದ್ದೀನಿ. ಇನ್ನು ಅಲ್ಲಿ ಹೋದರೆ ಗೊತ್ತಲ್ವ, ಇದು ಅದು ಕೆಲಸ ಇದ್ದೇ ಇರುತ್ತೆ, ಸೊ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ನಂದು ಇನ್ನೊಂದು ಕೂಡ ನಾನೇ ಹ್ಯಾಂಗಿಂಗ್ ಬೀಡ್ಸ್ ಹಾಕ್ಕೊಳ್ಳೋಣ ಅಂತ ಹೇಳಿ ತಗೊಂಡು ಬಂದಿದ್ದೀನಿ ಈ ಬ್ಲೌಸ್ಗೆ, ಈ ಸ್ಯಾರಿ ಬ್ಲೌಸ್ಗೆ. ಸೊ ಅದು ಕೂಡ ಇನ್ನೂ ಆಗಿಲ್ಲ. ಸೊ ಊರಲ್ಲಿ ಹೋಗಿಬಿಟ್ಟು ಅದನ್ನು ಕೂಡ ನಾನು ಮಾಡ್ಕೋಬೇಕು. ಮೋರೋವರ್ ತುಂಬ ಟೈಮ್ ಇಲ್ಲ ಅಲ್ವಾ, ನಾಳೆನೇ ಇರೋದ್ರಿಂದ ಸೊ ಈಗಲೇ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಇಟ್ಕೊಳ್ಳೋದು ಒಳ್ಳೆಯದು ಅಂತ ಹೇಳಿಬಿಟ್ಟು ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ಹಾಗೆಯೇ ಫೇಸ್ಗೆ ಪ್ಯಾಕ್ ಕೂಡ ಹಾಕ್ಕೊಂಡಿದ್ದೆ, ಬಟ್ ನಾನು ಅದನ್ನು ವಿಡಿಯೋ ತೆಗಿಲಿಕ್ಕೆ ಆಗಲಿಲ್ಲ. ನಾನು ಫೇಸ್ ಪ್ಯಾಕ್ ಅಂತಂದರೆ ನ್ಯಾಚುರಲ್ದೇ ಯೂಸ್ ಮಾಡಿದೆ. ಯಾಕಂದರೆ ಈ ಟೈಮಲ್ಲಿ ನಾವು ಕೆಮಿಕಲ್ ಎಲ್ಲ ಯೂಸ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಮನೇಲಿ ಏನು ಸಿಗುತ್ತೋ ಅದನ್ನೇ ಯೂಸ್ ಮಾಡಿಕೊಂಡು ನಾನು ಫೇಸ್ ಪ್ಯಾಕು ಹಾಕ್ಕೊಂಡೆ. ಯಾಕಂತಂದರೆ ನಾನು ಕನ್ಸೀವ್ ಆದಾಗಿಂದ ಏನೂ ಯೂಸ್ ಮಾಡೇ ಇಲ್ಲ ಫೇಸ್ಗೆ. ಸೊ ಹಾಗಾಗಿ ಫೇಸ್ ಎಲ್ಲನೂ ಒಂಥರ ಡಲ್ಲಾಗಿ ಆ್ಯಂಡ್ ತುಂಬ ಡೆಡ್ ಸ್ಕಿನ್ನು ಆಗಿದೆ, ಮತ್ತು ಬ್ಲ್ಯಾಕ್ ಹೆಡ್ಸು ಎಲ್ಲನೂ ಆಗಿದೆ. ಹಾಗಾಗಿ ಸ್ಕ್ರಬ್ ಮಾಡಿಕೊಂಡು ಒಂದು ಸ್ವಲ್ಪ ಪ್ಯಾಕ್ ಹಾಕ್ಕೊಂಡಿದ್ದೆ, ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗಲಿ ಅಂತ ಹೇಳಿಬಿಟ್ಟು. ಆಮೇಲೆ ಬ್ಲ್ಯಾಕ್ ಹೆಡ್ಸೂ ಜಾಸ್ತಿ ಇದೆ, ಸೊ ಅದೆಲ್ಲ ರಿಮೂವ್ ಆಗಲಿ ಅಂತ. ಇನ್ನೊಂದು, ನಾನು ಕನ್ಸೀವ್ ಆದಾಗಿಂದ ಚೆನ್ನಾಗೇ ಇತ್ತು, ಬಟ್ 5th ಮಂತ್ ಆದಮೇಲೆ ನನ್ನ ಸ್ಕಿನ್ ಎಲ್ಲನೂ ಫುಲ್ಲು ಬ್ಲ್ಯಾಕ್ ಆಗಿದೆ, ತುಂಬ ಬ್ಲ್ಯಾಕ್ ಆಗಿದೆ. ಆ್ಯಂಡ್ ಕತ್ತು ಕೂಡ ಅಷ್ಟೇ ತುಂಬ ಬ್ಲ್ಯಾಕ್ ಆಗಿದೆ. ಮತ್ತೇನೋ ಚಿಕ್ಕದಾಗಿ ಗುಳ್ಳೆಗಳೆಲ್ಲ ಬಂದಿದ್ದಾವೆ, ಅದು ಎಲ್ಲ ಏನಂತಲೇ ಗೊತ್ತಿಲ್ಲ ನನಗೆ. ಆ್ಯಂಡ್ ಇನ್ನು ಊರಿಗೆ ಬಂದ್ವಿ. ಇನ್ನು ನೈಟಲ್ಲಿ ನಮ್ಮ ಮನೆಯವರು ಎಲ್ಲರೂ ಸೇರಿಕೊಂಡು ಗಿಫ್ಟ್ಸ್ ಎಲ್ಲನೂ ಪ್ಯಾಕ್ ಮಾಡ್ತಾಯಿದ್ರು.
ನಾನು ಕೂಡ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾಡಿದೆ, ಮತ್ತು ನನ್ನ ಕೈಯಲ್ಲಿ ಆಗಲಿಲ್ಲ ಅಂತ ಹೇಳಿ ನಾನು ಇದ್ದೋಗ್ಬಿಟ್ಟೆ. ಆ್ಯಂಡ್ ಇನ್ನು ಡೆಕೋರೇಷನ್ ಮಾಡೋರು ಎಲ್ಲ ಬಂದಿದ್ದರು. ಮತ್ತು ನಾನು ನಾಳೆಗಂತ ಹೇಳಿಬಿಟ್ಟು ಇವಾಗಲೇ ನಾಳೆಗೆ ಏನೇನು ಹಾಕ್ಕೋಬೇಕು ಅಂತ ನೋಡಿ, ಇದೇ ಸ್ಯಾರಿ, ಈ ಸ್ಯಾರಿ ಮತ್ತು ಬ್ಲೌಸು, ಆಮೇಲೆ ಏರ್ ಪಿನ್ಸು ಅದು ಇದು ಎಲ್ಲನೂ ತೆಗೆದಿಟ್ಬಿಟ್ಟಿದ್ದೀನಿ, ಜ್ಯುವೆಲ್ಸು ಎಲ್ಲನೂ. ಸೊ ಇದನ್ನೆಲ್ಲ ಹಾಕ್ಕೋಬೇಕು. ಇನ್ನು ಡೆಕೋರೇಷನ್ ಅವರು ಕೂಡ ಬಂದು ಡೆಕೋರೇಷನ್ ಮಾಡಿಬಿಟ್ಟು ಹೋಗಲಿಕ್ಕೆ ಬಂದಿದ್ದಾರೆ. ಅವರು ನಾವು ಹೇಳಿದ್ವಿ ಮಾರ್ನಿಂಗ್ ಆದರೂ ಮಾಡಿ, ಇಲ್ಲ ಅಂತಂದರೆ ನೈಟ್ ಆದರೂ ಮಾಡಿಕೊಟ್ಬಿಡಿ, ಬಟ್ ಬೇಗ ಮಾಡಿಕೊಡಿ ಅಂತ ಹೇಳಿದ್ವಿ. ಸೊ ಹಾಗಾಗಿ ಅವರು ಬಂದು ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿ ಬಂದಿದ್ದಾರೆ. ಸೊ ಮಾಡ್ತಾಯಿದ್ದಾರೆ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ಸೀಮಂತದ ದಿವಸ ನಾನು ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿಕೊಂಡು ಈ ರೀತಿಯಾಗಿ ರೆಡಿ ಆದೆ. ಇದು ಯಾಕಂತಂದರೆ ಸೀಮಂತಕ್ಕೆ ಕೂರ್ಸೋಕ್ಕೆ ಮುಂಚೆ ಒಂದು ಪೂಜೆ ಮಾಡ್ತಾರೆ ನೋಡಿ, ಇದೇ ಪೂಜೆ. ಅದು ಏನೋ ಸೀರೆ ಎಲ್ಲ ಇಟ್ಬಿಟ್ಟು ಕಳಶದ ಮೇಲೆ ಅದು ಮಾಡ್ತಾರೆ. ಆ ಪೂಜೆ ಮಾಡಿಸ್ಬಿಟ್ಟು ಆಮೇಲೆ ಸೀಮಂತಕ್ಕೆ ಕೂರಿಸೋದು. ಸೊ ಆ ಪೂಜೆನೂ ಎಲ್ಲ ರೆಡಿ ಮಾಡಿದರು. ನಾನು ಹೋಗಿ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಇನ್ನು ಏನೇನಿದೆ ಎಲ್ಲನೂ ನೋಡಬೇಕು ಅಂತ ಹೇಳಿ ಬಂದೆ. ಸೊ ಇದೆಲ್ಲ ಕೂಡ ಸೀಮಂತದ ದಿವಸದ್ದು ಬೆಳಗ್ಗೆನೇ. ಇದು ಪೂಜೆ ಬಂದು 10 ಗಂಟೆ ಒಳಗಡೆ ಮಾಡಬೇಕು ಅಂತ ಹೇಳಿದರು ನಮಗೆ. ಸೊ ಹಾಗಾಗಿ ನಾನು ಬೆಳಗ್ಗೆನೇ ಎದ್ದು ಎಲ್ಲ ರೆಡಿ ಮಾಡಿಕೊಂಡು ಮಾಡಿದೆ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.